ಬಂದಿದ್ದು? 2 ತಿಂಗಳ ರಿಕ್ಷಾ ಬಾಡಿಗೆ ದುಡ್ಡು ಕೇಳಲು ಬಂದಿದ್ದೇನೆ. ದುಡ್ಡು ಕೊಡ್ತೀನಪ್ಪ. ಅಲ್ಲಯ್ಯ, ನೀನು ದುಡ್ಡು ತಿನ್ಕೊಂಡು ನಾನು ಊರು ಬಿಟ್ಟು ಓಡೋಗ್ಬಿಡ್ತೀನಾ? ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಿದ್ದೀನಿ, ಯಾವಾಗ ದುಡ್ಡು ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನೀನು ದುಡ್ಡು ತೊಗೊಂಡು ನಾನು ಬೇರೆ ಕಡೆ ಬಂಗ್ಲೆ ಕಟ್ಬಿಡ್ತೀನಾ? 1,000 ರೂಪಾಯಿ ಮನೆ ಹತ್ರಕ್ಕೆ ಬಂದ್ಬಿಟ್ಟ. ಹೋಗ ಇಲ್ಲಿಂದ. ಹೋದ ತಿಂಗಳಿಂದ ಕೊಡ್ತೀನಿ ಅಂತ ಕಾಗೆ ಹಾರಿಸ್ತಾ ಇದ್ದೀರಾ. ಇವಾಗಲೂ ಹಾರಿಸ್ತೀನಿ. ಇಂತಿ ಮುಂದೆ ಮಾನ ಮರ್ಯಾದೆ ತೆಗಿಬೇಡ ಕಣ. ನೀನು ದುಡ್ಡು ಕೊಟ್ಟೆ ಸಾಯ್ತೀನಪ್ಪ. ದಯವಿಟ್ಟು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋ. ಎಲ್ಲಿಂದ ಕೊಚ್ಚಾಯ್ತೀರಾ? ಆಚೆ ಬಾಟಲ್ ಹಾಕಿರೋ ಗಿಡದಿಂದ ಕಿತ್ಕೊಡ್ತೀರಾ? ಈ ಸೈಕಲ್ ರಿಕ್ಷಾದವನು ಮನೆ ತನಕ ಬಂದು ದುಡ್ಡು ಕೇಳೋ ಹಾಗೆ ಮಾಡ್ಕೊಂಡಿದ್ದೀರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಅದು ಅವ್ರಿಗಿಲ್ಲ. ಪ್ರಾಂಪ್ಟ್ ಆಗಿ ಒಂದ್ ಕಡೆ ಕೆಲಸ ಮಾಡಿದ್ರೆ ಇಂಥ ಸ್ಥಿತಿ ಬರ್ತಿತ್ತ? ನಾನೆಲ್ಲಿ ಕೆಲಸ ಮಾಡಲ್ಲ ಅಂತಿದ್ದೀನಿ. ಈಗ ಮನೆ ಕೆಲಸ ಎಲ್ಲ ಯಾರು ಮಾಡ್ತಿದ್ದಾರೆ? ನಾನೇ ತಾನೇ. ಓಹ್, ಮನೆ ಕೆಲಸ ಮಾಡಕ್ಕೆ ಹುಟ್ಟಿದೀರಾ ಅಂತ ಆಯ್ತು. ಮನೆ ಕೆಲಸ ಮಾಡಕ ಇಷ್ಟೊಂದು ಡಿಗ್ರಿಗಳನ್ನ ತಗೊಂಡಿದ್ದು ಅದೇ ಗೌಡ್ರನ್ ನೋಡಿ. ನಿಮ್ಗಿಂತ ಕಡಿಮೆ ಓದಿದ್ರು ಸ್ವತಂತ್ರವಾಗಿ ದುಡ್ದು ಬದುಕ್ತಿದ್ದಾರೆ. ಮಧು, ಪ್ರಪಂಚದಲ್ಲಿ ಯಾರ ಜೊತೆ ಬೇಕಾದ್ರೂ ಕಂಪೇರ್ ಮಾಡು, ಆದ್ರೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮರ ಗೌಡ್ರ ಜೊತೆ ಮಾತ್ರ ಮಾಡಬೇಡ. ಮಾಡ್ತೀನಿ. ನಿಮ್ಗಿಂತ ಅವ್ರೆ 100 ಪಟ್ಟು ಮೇಲು. ನಿಮ್ ತರ ಕೆಲಸ ಮಾಡದೇ ಇರೋಕೆ ನೆಪ ಹುಡ್ಕಲ್ಲ. ಡಾರ್ಲಿಂಗ್, ತುಂಬಾ ಮರ್ಯಾದೆ ತೆಗಿತಿದ್ಯಾ? ಏನು ಕೆಲಸ ಮಾಡದೇ ಇರೋ ನಿಮ್ಗೆ ಎಷ್ಟು ಮರ್ಯಾದೆ ಇರ್ಬೇಕಾದ್ರೆ ಕೆಲಸ ಮಾಡ್ತಿರೋ ಅವ್ರಿಗೆ ಇನ್ನೆಷ್ಟು ಮರ್ಯಾದೆ ಇರ್ಬೇಕು. ಸಾಕ್ ನಿಲ್ಸಿ. ನಿಮ್ಮಿ ಮೊಸಳೆ ಕಣ್ಣೀರ್ಗೆಲ್ಲ ನಾನ್ ಕರ್ಗಲ್ಲ. ಬೇರೆಯವರೆಲ್ಲ ವೆಡ್ಡಿಂಗ್ ಆನಿವರ್ಸರಿಗೆ ಗಿಫ್ಟ್ ತಂದು ಕೊಡ್ತಾರೆ. ನೀವು ನನಗೆ ಗಿಫ್ಟ್ ತಂದು ಕೊಟ್ಟಿದ್ದು ಯಾವತ್ತಾದ್ರೂ ಜ್ಞಾಪಕ ಇದೆಯಾ? ಡೋಂಟ್ ವರಿ ಡಾರ್ಲಿಂಗ್, ನಾನು ನಿನ್ಗೆ ಒಳ್ಳೆ ಗಿಫ್ಟ್ ತಂದು ಕೊಡ್ತೀನಿ. ಎಲ್ಲಿಂದ ತಂದು ಕೊಡ್ತೀರಾ? ಸಾಲ ಮಾಡಿ ತಂದು ಕೊಡ್ತೀರಾ? ಮತ್ತೆ ಸಾಲಗಾರೆಲ್ಲ ಮನೆಗೆ ಬರ್ತಾರೆ, ನಾನು ಅವ್ರ ಸಾಲನ ತೀರಿಸ್ತಾ ಇರ್ತೀನಿ. ಬರೀ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ. ನೀವು ಆಚೆ ಹೋಗಿ ದುಡ್ದಿದ್ರೆ ನಾನು ಯಾಕೆ ನಿಮ್ ಕೈಲಿ ಮನೆ ಕೆಲಸ ಮಾಡಿಸ್ತಿದ್ದೆ? ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಬದಲಾದ್ರೆ ಉದ್ಧಾರ ಆಗ್ತೀರಾ. ಇಲ್ಲ ಅಂದ್ರೆ ಪಾತ್ರೆ ತೊಳ್ಕೊಂಡು ಬಟ್ಟೆ ಹಾಕೊಂಡು ಹೀಗೆ ಬದುಕ್ತೀರಿ. ಟೀ ಕುಡಿತೀಯಾ? ಈಗಲಾದ್ರೂ ನಾನು ದುಡ್ಡು ಕೊಡ್ತೀರಾ? ನಿಮ್ಮಂತ ಗಂಡಸರೆಲ್ಲ ಪ್ರಪಂಚದಿಂದ ಬ್ಯಾನ್ ಆಗ್ಬೇಕು. ಅಡ ಉಮ್ಮತ್ತೂರು ಮಿಳ್ಳೆ, ಇವತ್ತು ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗಿರೋದು ನಿನ್ನಿಂದ. ಉಜ್ಜಲದಲ್ಲಿ ತಿರುಪತಿ ನೋಡಂಗ್ ಮಾಡ್ಬಿಟ್ಟಿಲ್ಲಡ. ನೀನು ಸೋಮಾರಿ ಆಗ್ಬಿಟ್ಟಿದೆ, ಅದಕ್ಕೆ ಜನ ಅಂಗಡಿಗೆ ಬರ್ತಾ ಇಲ್ಲ ನೋಡು. ಈಗಿನ ಕಾಲದಲ್ಲಿ ಜನ ಯಾನೇ ಬಿಟ್ರುವ ಚಡ್ಡಿ ಬನ್ನಿ ಹಾಕೊಳ್ಳೋದು ಬಿಡಲ್ಲ. ನಾನು ಹೇಳ್ತಾ ಇರೋದು ನೀ ಹಾಕೊಳ್ಳೋದ್ರ ಬಗ್ಗೆ ಅಲ್ಲ, ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಸ್ ಬಗ್ಗೆ ನೋಡ. ಮರ್ಯಾದೆಗೆ ಹೇಳ್ತೀನಿ, ಕೇಳಿಸ್ಕೊ. ನಾಳೆಯಿಂದ ನೀನು ಕಸ್ಟಮರ್ಸ್ ಕೈ ಹಿಡ್ದಯ ಕಾಲು ಹಿಡ್ದಯ ನನಗದು ಗೊತ್ತಾಗಲ್ಲ. ದಿನಕ್ಕೆ ನಮ್ಮ ಅಂಗಡಿಯಿಂದ 150 ಚಡ್ಡಿ 150 ಬನ್ನಿ ಹೋಗ್ಬೇಕು. ಇಲ್ಲ ಅಂದರೆ ನೀ ಕೂಜಾಕೆ ಇನ್ನೊಬ್ಬ ಬರ್ತಾನೆ. ಅವೆಲ್ಲ ಬೇಕಾ? ಅರ್ಥ ಆಯ್ತಾ? ದಿನ ನಾನು ಕಿರ್ಚಿ ಸಾಕಾಗ್ಬಿಟ್ಟಿದೆ. ನನಗೆಲ್ಲ ಮಾತಾಡ್ಬೇಕಾ? ಬಾಬಣ್ಣ, ಯಾಕೆ ಪೆನ್ಷನ್ ಆಗಿರಿ? ಅದು ಪೆನ್ಷನ್ ಅಲ್ಲ ಕಮ್ಮಿ, ಟೆನ್ಷನ್ನು. ಹಿಡಿದ್ರಿ ಜಾಣ. ಅದೇ ಯಾಕೆ ಟೆನ್ಷನ್ ಆಗಿರಿ? ನಾ ಫೋನ್ ಮಾತಾಡೋದು ಕೇಳಿಸ್ಕೊಂಡೆ ತಾನೆ. ಕೇಳಿಸ್ಕೊಂಡ್ಮೇಲೆ ಯಾಕಂತ ಕೇಳಿಯ? ಅಂದ್ರೆ ಜನಗಳು ಚಡ್ಡಿ ಬನಿಯನ್ ಹಾಕೊಳ್ಳೋದು ಬಿಟ್ಬಿಟ್ಟವ್ರ? ಅಲ್ಲ ಕಮ್ಮಿ, ಯಾರ್ಯಾರು ಪಟಾಪಟಿ ಚಡ್ಡಿ ಬನ್ನಿ ಹಾಕೊಂಡಿದ್ರು ಅಂತ ಅವ್ರು ರಟ್ಟಿಗೆ ಹೋಗಿ ಚೆಕ್ ಮಾಡಾಕದ್ದ. ಚೆಕ್ ಮಾಡಿ. ಬಾಬಣ್ಣ, ನಾನು ಹಂಗಲ್ಲ ಹೇಳುದು. ನಿಮ್ ಪಟಾಪಟಿ ಚಡ್ಡಿ ಬನಿಯನ್ ವ್ಯಾಪಾರ ಜಾಸ್ತಿ ಆಗಕ್ಕೆ ನಾನೊಂದು ಉಪಾಯ ಹೇಳ. ಉಪಾಯ ಹೇಳಮ್ಮೆ. ಪಟಾಪಟಿ ಚಡ್ಡಿ ಬನಿಯನ್ ಬಗ್ಗೆ ಒಂದು ಹಾಡು ಬರೀರಿ. ಹಾಡು ಬರ್ಕೊಂಡು ನೀವು ಪಟಾಪಟಿ ಚಡ್ಡಿ ಹಾಕೊಂಡು ಆ ಹಾಡು ಹೇಳ್ಕೊಂಡು ಇಡೀ ಬೆಂಗಳೂರು ಗಲ್ಲಿನೆಲ್ಲ ಸುತ್ತಿದ್ರೆ ಆಗ ಜನಗಳಿಗೆ ನಿಮ್ ಪಟಾಪಟಿ ಚಡ್ಡಿ ಬನಿಯನ್ ಬಗ್ಗೆ ಗೊತ್ತಾಯ್ತದೆ. ಇಡೀ ಗಲ್ಲಿನೆಲ್ಲ ಸುತ್ತಿದ್ರೆ ನನ್ನ ಮಾರ ಪಟಾಪಟಿ ಚಡ್ಡಿಗೆ ಪ್ರಚಾರ ಸಿಕ್ಕಲ್ಲ ಕಮ್ಮೆ. ನನ್ನ ಆಕಳ ಪಟಾಪಟಿ ಚಡ್ಡಿ ಬನಿಯನ್ಗೆ ಪ್ರಚಾರ ಸಿಕ್ಕತ್ತೆ. ಈ ತರ ಎಲ್ಲರೆದುಗೂ ಮೆರವಣಿಗೆ ಮಾಡಿಸ್ಕೊಂಡು ದೊಂಬರಾಟ ಮಾಡ್ತೀಯ? ಬಾಬಣ್ಣ, ಅದು ದೊಂಬರಾಟ ಅಲ್ಲ, ಜನಗಳಲ್ಲಿ ವಿನಂತಿ ಮಾಡ್ಕೊಳ್ಳಿ. ಇದು ವಿನಂತಿ ಅಲ್ಲ ಕಮ್ಮೆ, ನಿನ್ನ ಭ್ರಾಂತಿ. ಈ ತರ ಮಾಡಿದ್ರೆ ಇರೋ ಮಾನ ಮರ್ಯಾದೆ 3 ಕಾಸ ಹರಾಜಾಗ್ಬಿಡ್ತದೆ. ಬಿಸ್ನೆಸ್ ಬಗ್ಗೆ ಮಾತಾಡ್ತಾಳೆ. ಹೋಗು ಅಡ್ಗ ಮನೇಲಿ ಟಮಾಟ ಬದನೆಕಾಯಿ ಈರುಳ್ಳಿ ಅಂತ ನೋಡು ಹೋಗು. ನಾನು ಯಾಕೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬಾರ್ದು? ಯಾಕಂದ್ರೆ ಈ ತರ ಕಿತ್ತೋಗಿರೋ ಐಡಿಯಾ ಕೊಡ್ತಿಲ್ಲ, ಅದಕ್ಕೆ. ಚಾನೆ ವರ್ಷದಿಂದ ಬಿಸ್ನೆಸ್ ಮಾಡ್ತಾವನೆ, ನನಗೆ ತಳ ಬಿಡೋ ಗೊತ್ತಾಯ್ತಾ ಇಲ್ಲ, ಇವಳು ಗೊತ್ತಾಗ್ಬಿಡ್ತದೆ. ಅಲ್ಲ ಕಮ್ಮೆ, ಬಿಸ್ನೆಸ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಹೇಳು ನೋಡ. ಹೇಳಕ್ ಬಂದ್ಬಿಟ್ಟ ದಡ್ ಬೊಡೆತ್ತದು. ಬಾಬಣ್ಣ ನನ್ನ ಮೇಲೆ ಕಾಪ ಮಾಡ್ಕೋದು ದಡ್ ಬಡತದೆ ಅನ್ಬಿಟ್ರು. ನಾನು ಏನವ್ರ ಕಣ್ಗೆ ಅನ್ಕೊಂಡಿನ. ನಮ್ಮ ಬಾಬಣ್ಣ ಅದ್ ಯಾಕೆ ಹಂಗೆ ಮಾತಾಡೋರು ಗೊತ್ತಿಲ್ಲ. ನನ್ನ ಮುಖ ನೋಡಿದ್ರೆ ಸಾಕು, ಹುರಿದು ಬೀಳ್ತಾರೆ. ಗುಡ್ ಮಾರ್ನಿಂಗ್ ಪುಟ್ಮಲಿ ಅವರೇ.
ಯಾವ ಗುಡ್ ಮಾರ್ನಿಂಗು ಇಲ್ಲ ಬಿಡಿ. ಒತ್ತರ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಎಲ್ಲ ಬ್ರಾಡ್ ಆಗ್ಬಿಟ್ಟದ. ಅದು ಬ್ರಾಡ್ ಅಲ್ಲ, ಸ್ಯಾಡ್. ಹೇಳಿದ್ರಿ ಜಾಡ. ಇದನ್ನೇ ಪುಟ್ಮಲ್ಲಿ ಅವರ ವಿದ್ಯಾಟ ಅನ್ನೋದು. ಹಾವು ಹೊಡೆಯಕ್ಕೆ ಅಂತ ತಂದು ಕೋಲಲ್ಲಿ ನಾವೇ ಹೊಡ್ಕೊಂಡಂಗಾಯ್ತು. ನಮ್ಮಿಬ್ರು ಹಣೆ ಬರಹನು ಒಂದೇ. ಇಲ್ಲಿ ನೀವು ದುಃಖ ಪಡ್ತಿದ್ರ, ಅಲ್ಲಿ ನಾನು ದುಃಖ ಪಡ್ತಾ ಇದ್ದೀನಿ. ಒಟ್ನಲ್ಲಿ ನಾವಿಬ್ರು ಒಂದಾಗೋ ತನಕ ಈ ದುಃಖ ತಪ್ಪಿದ್ದಲ್ಲ. ಏನಿದು ಅಪಸ್ವರ? ನಾವಿಬ್ರು ಒಂದಾಗದ ಅಂದ್ರೆ ನಮ್ಮಿಬ್ರು ದುಃಖನು ಒಂದೇ ಅಂದೆ. ನೀವೇನ್ ದುಃಖ ಅನ್ಭವಿಸ್ತಾ ಇದೀರಿ? ನೀವು ಹೇಳಿ, ಲೇಡೀಸ್ ಆರ್ ಫಸ್ಟ್. ಯಾರು ಅಂತ ಹೇಳಿ ನಮ್ಮ ಬಾಬಣ್ಣನ ನೋಡಿದ್ರೆ ಸಾಕು ಗುರ್ 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 ಅಂತಾರೆ. ಅವ್ರು ಪಟ ಪಟ ಚಡ್ಡಿ ಬನ್ನಿ ವ್ಯಾಪಾರ ಕಮ್ಮಿ ಆಗದೆ ಅಂತ ಬೇಸರ ಮಾಡ್ಕೊಂಡಿದ್ರು. ನಾನೊಂದು ಉಪಾಯ ಕೊಟ್ಟೆ, ಅದಕ್ಕೆ ನಿಂಗೆ ಬಿಸ್ನೆಸ್ ಸ್ಪೆಲ್ಲಿಂಗ್ ಗೊತ್ತಾ ಅಮ್ಮಿ ಅಂತ ಬೈಸ್ಬಿಟ್ರು. ಛೇ, ಎಂತ ನೀಚ್ ಮನುಷ್ಯ. ನಾನು ಈರುಳ್ಳಿ ಟೊಮೊಟೊ ಬದನೆಕಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕಂತ. ಪುಟ್ಮಲ್ಲಿ ಅವರೇ, ನೀವು ಅವ್ರಿಗೆ ಏನಂತ ಐಡಿಯಾ ಕೊಟ್ರಿ? ಪಟಾಪಟಿ ಚಡ್ಡಿ ಬಗ್ಗೆ ಒಂದು ಹಾಡು ಬರೀರಿ. ನೀವು ಪಟಾಪಟಿ ಚಡ್ಡಿ ಹಾಕೊಂಡು ಆ ಹಾಡು ಹೇಳ್ಕೊಂಡು ಬೆಂಗಳೂರು ಗಲ್ಲಿ ಗಲ್ಲಿ ಗಲ್ಲಿನೆಲ್ಲ ಸತ್ತಿ, ಆಗ ನಿಮ್ಮ ವ್ಯಾಪಾರ ಜಾಸ್ತಿ ಆಗಿ ಅದಕ್ಕೆ ಮುನ್ಸಿಪಾಲಿಟಿ ಸಿಗುತ್ತೆ ಅಂದೆ. ಮುನ್ಸಿಪಾಲಿಟಿ ಅಲ್ಲ, ಪಬ್ಲಿಸಿಟಿ. ಹೇಳಿದ್ರೆ ಜಾಡ. ಅದಕ್ಕೆ ಬೈದ್ಬಿಟ್ರು ಅನ್ನಿ. ಮಲ್ಲಿಯವರೇ, ಎಂಥ ಬ್ರಿಲಿಯಂಟ್ ಐಡಿಯಾ ಕೊಟ್ಟಿದ್ದೀರಾ. ಈ ಐಡಿಯಾ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ದನ ಕಾಯೋದು ವಾಸಿ. ಯಾರಂದ್ರೆ ಬ್ರಿಲಿಯಂಟ್ ಐಡಿಯಾ ಕೊಟ್ಟಿದ್ದೀರಾ ಅಂದ್ರೆ ಹಂಗಂದನಿಯಾ? ಪುಟ್ಟಮಲ್ಲಿ ಅವರೇ, ಇವ್ರು ನಮ್ಮನ್ನ ಮೂರ್ಖರು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬುದ್ಧಿವಂತಿಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ. ಅರ್ಥ ಆದ್ರೂ ನಮ್ಮ ಮುಂದೆ ಸೋಲ್ತೀವಿ ಅನ್ನೋ ಭಯಕ್ಕೆ ಒಪ್ಕೋತಿಲ್ಲ. ನೀವೇನ್ ದುಃಖ ಅನ್ಭವಿಸ್ತಿದ್ದೀರಿ? ಮಧುರ ಇವತ್ತು ಬೆಳಿಗ್ಗೆ ಒಬ್ಬ ರಿಕ್ಷಾದನ್ ಮುಂದೆ ನನ್ನ ಮಾನ ಹರಾಜಾಗ್ಬಿಟ್ಲು. ಹರಾಜ ಎಷ್ಟಕ್ಕೋದ್ರಿ? ಪುಟ್ಟಮಲ್ಲಿ ಅವರೇ, ಹರಾಜು ಅಂದ್ರೆ ನನ್ನ ಮಾನ ಕಳೆದ್ಲು ಒಂದೇ. ನಾನು ಕೆಲಸ ಮಾಡ್ತಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈದ್ಲು. ಅವಳ ಒಂದೊಂದು ಬೈಗಳನ್ನು ಚಾಟಿ ಏಟಿನ ತರ ಇತ್ತು. ಅದು ಸೀದಾ ನನ್ನ ಹೃದಯಕ್ಕೆ ಬರೆ ಹಾಕ್ತಂಗಿತ್ತು. ಮಾತಾಡಿದ್ರೆ ಬರೆ ಆಗ್ತಂಗೆ ಹೆಂಗದ್ದು? ಇಲ್ಲವ್ರೆ, ಕೆಲವೊಂದು ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ನೋಡ್ತಾ ಇರಿ, ಒಂದಲ್ಲ ಒಂದಿನ ಇಡೀ ಪ್ರಪಂಚನೇ ನನ್ನ ಕಡೆ ತಿರುಗಿ ನೋಡ್ಬೇಕು. ಹಾಗೆ ಮಾಡ್ತೀನಿ. ಹೋಗ್ಲಿ ಬಿಡಿ, ಕಸ ಇರೋ ಕಡೆ ಬರ್ಲಿ ಇದ್ದೇ ಇರುತ್ತೆ. ನೀವೇನು ಬೇಸರ ಮಾಡ್ಕೋಬೇಡಿ. ನಾನು ಬಿಸಿ ಬಿಸಿ ಬೋಂಡ ಮಾಡೀನಿ, ತಗೊಳ್ಳಿತೀನಿ. ಆಹಾ, ಪುಟ್ಟಮಲ್ಲಿ ಅವರೇ, ಬೋಂಡನ ಎಷ್ಟು ರುಚಿಯಾಗಿ ಮಾಡಿದ್ದೀರಾ. ಇಂಥ ಬೋಂಡನ ತಿಂತಾ ಇದ್ರೆ ಪ್ರಪಂಚನೇ ಮರ್ತೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿದೆ. ಎಲ್ಲರೂ ಹಂಗೆ ಹೇಳ್ತಾರೆ ಕಣ್ಬಿಡಿ. ಇಂಥ ರುಚಿಯಾಗಿರೋ ತಿಂದ ಮೇಲೆ ಹೇಳ್ದೆ ಇರೋಕ್ಕಾಗತ್ತಾ? ಇದೇ ಬೋಂಡ ಹೊರಗಡೆ ಸಿಕ್ಕಿದ್ರೆ ಜನ ಕ್ಯೂ ನಿಂತ್ಕೊಂಡು ತಗೊಂಡೋಗ್ತಾರೆ. ಅಯ್ಯೋ, ನನ್ನೇನು ಹೋಟ್ಲ್ ಇಡು ಅಂದಿರಾ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಐಡಿಯಾ ಇದೆ ಅಂತ. ಆದ್ರೆ ನಾವು ಹೋಟ್ಲು ಮಾಡೋದು ಬೇಡ, ಟಿಫನ್ ಸರ್ವಿಸ್ ಸೆಂಟರ್ ಮಾಡಿದ್ರೆ ಹೇಗೆ? ಟಿಫನ್ ಸರ್ವಿಸಾ? ನಾವು ಟಿಫನ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ರೆ ನಮ್ಮ ವಿರುದ್ಧ ಮಾತಾಡೋರ್ ಬಾಯಿನ ಮುಚ್ಚಿಸ್ಬೋದು. ಒಂದು ಕೆಲಸ ಮಾಡಿ, ನೀವು ಗೌಡ್ರ ಹತ್ರ 10,000 ರೂಪಾಯಿ ಇಸ್ಕೊಳ್ಳಿ, ಇನ್ನು ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ನಾನೇ ಬಂಡವಾಳ ಹಾಕ್ಬೋದಿತ್ತು, ಈಗ ಸ್ವಲ್ಪ ಟೈಟ್ ಶೆಡ್ಯೂಲ್ ಇರೋದ್ರಿಂದ ನೀವು ಬಂಡವಾಳ ಹಾಕಿ ನಾನು ಅದನ್ನ ಡಬಲ್ ಮಾಡ್ಕೊಡ್ತೀನಿ. ನೀವೊಂಥರ ಲಕ್ಷ್ಮಿ ಇದ್ದಾಗೆ, ನಿಮ್ಮಿಂದ ಬಂದ್ರೆ ನಾವು ಸ್ವಲ್ಪ ಉದ್ಧಾರ ಆಗ್ತೀವಿ. ಅಯ್ಯೋ, ನಮ್ಮ ಮಾಮಣ್ಣ 10 ರೂಪಾಯಿನೇ ಕೊಡಲ್ಲ ಅಂತದ್ರಲ್ಲಿ 10,000 ರೂಪಾಯಿ ಕೊಡ್ತಾರಾ? ಅವ್ರು ಕಂಜೂಸ್ ಅಂತ ನನಗೆ ಗೊತ್ತು, ಆದ್ರೂ ನೀವು ತಗೋಬೇಕು. ನೀವು ತಗೋತೀರ ಅನ್ನೋ ಭರವಸೆ ನನಗಿದೆ. ನೀವು ತಗೊಳ್ಳಿ, ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ. ಸರಿ ಸರಿ, ನಮ್ಮ ಟಿಫನ್ ಸೆಂಟರ್ಗೆ ಏನ್ ಹೆಸರು ನಾವು? ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ತುಂಬಾ ಸುಂದರವಾದ ಹೆಸರು ನೆನಪಾಗ್ತಿದೆ. ಹತ್ರ ಬನ್ನಿ ಹೇಳ್ತೀನಿ. ಹೇಳಿದ್ರಿ ಜಾಡ. ಎಸ್, ಹಿಡಿದ್ರಿ ಜಾಡ ಟಿಫಿನ್ ಸರ್ವಿಸ್. ಪುಟ್ಟಮಲ್ಲಿ ಅವರೇ, ಇವತ್ತು ಈ ಕೈ ಹೊಡೆದಿದ್ದೀರಾ, ನಾಳೆ ಬಿಸ್ನೆಸ್ ಸಕ್ಸಸ್ ಆದ್ಮೇಲೆ ಇದೇ ಕೈನ ಹಿಡಿತೀರಾ. ಮತ್ತರು ಮಿಳ್ಳೆ ನಂಬ್ಕೊಂಡು ಈ ತಿಂಗಳು ದುಡ್ಡೇ ಬಂದಿಲ್ಲ. ವರಸಂದ್ರ ನಿರಂಜನ, ಅವ್ರ ಅಪ್ಪ ನರ್ಸೇಗೌಡ, ಒಂಬೇಗೌಡ ದೊಡ್ಡ ಜಯಶೀಲ, ಅವ್ರ ಅಣ್ಣ ಮಹೇಶ, ಅವ್ರು ತಮ್ಮೆಲ್ಲ ದುಡ್ಡು ಇಸ್ಕೊಂಬಂದ್ರೆ ತಲೆ ಎಲ್ಲ ಮಾತಾಡ್ತಾನೆ. ಇವನ್ನ ನಂಬ್ಕೊಂಡ್ರೆ ನಾಕಂಡ್ರೆ ಪಟಪಟಿ ಚಡ್ಡಿ ಬನ್ನಿ ಮಾರ್ಕೊಂಡು ಹೊಟ್ಟಬೇಕಾಯ್ತದೆ. ಬಾಬಣ್ಣ, ಯೋಚನೆ ಮಾಡ್ತಿದ್ದೀರಿಯಾ? ಅಯ್ಯ, ನಾ ಹಾಕಿರೋ ಬಂಡವಾಳಕ್ಕೆ ಲಾಭ ಬರ್ಲಿಲ್ಲ ಅಂದ್ರೆ ಯೋಚನೆ ಬಿಡಕತ್ತಮ್ಮೆ. ಈ ವ್ಯಾಪಾರದ ಬಗ್ಗೆ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಬಾಬಣ್ಣ, ನಿಮ್ ವ್ಯಾಪಾರನೆಲ್ಲ ಅಂಗಡಿಯಲ್ಲೇ ಇಟ್ಬಿಟ್ಟು ಬನ್ನಿ. ಅಡ್ಡೆಗೆ ಬಂದಾಗ ಅವತ್ತು ಪ್ರೀತಿ ಮಾಡವು. ಅಮ್ಮ ಪುಟ್ಬಲಿ, ನೀನು ಪ್ರೀತಿ ಬಗ್ಗೆ ಮಾತಾಡಿ ಅಮ್ಮೆ. ಯಾಕೆ ಇದಕ್ ಮುಂಚೆ ನಮ್ಮ ಪ್ರೀತಿ ಬಗ್ಗೆ ಮಾತಾಡ್ನಿಲ್ವೇ? ಹೋಗಮ್ಮೆ, ಬರೀ ತೀರ್ನೇ ಆಗೋಯ್ತು. ಇನ್ನೇನು ಕೈಗೆ ಸಿಕ್ತು ಅನ್ನೋ ಅಷ್ಟರಲ್ಲಿ ನೀ ಕೈ ಕೊಟ್ಟು ಓಡೋಗ್ಬಿಡ್ತಿದೆ. ಬಾಬಣ್ಣ, ಇವತ್ತು ಕೈ ಕೊಡಲ್ಲ ಅನ್ನಿ, ನನ್ನೇ ನಿಮಗ್ ಕೊಟ್ಬಿಡ್ತೀನಿ. ಅದು ಪುಟ್ಬಲಿ,
ಬಾಬಣ್ಣ ಯಾಕೆ ಸುಮ್ಮನಾಗ್ಬಿಟ್ರಿ? ಹೋಗಮ್ಮೆ ನಿನ್ನ ನಂಬಕ್ಕೆ ಆಗಲ್ಲ. ಚಂದ್ರನ್ ತೋರಿಸ್ತೀನಿ ಅಂತ ಏಣಿ ಹಾಕಿ ಮ್ಯಾಲ್ ಕತ್ತಿಸ್ಬಿಡ್ತಿದೆ. 10 ಎಟ್ಗಲ್ಲ ಏಣಿ ತೆಗೆದ್ಬಿಟ್ಟು ಬರೀ ನೆಲ ತೋರಿಸ್ತಿದೆ. ನಾನು ಹೇಳಿದ್ನಲ್ಲ ಇವತ್ತಂಗ್ ಮಾಡಲ್ಲ ಅಂತ. ನಾನು ನಿಮ್ಗೆ ಫುಲ್ ಬೀನ್ ತೋರಿಸ್ತೀನಿ. ಆಮೇಲೆ ಪುಟ್ಮಲಿ ಅದು ಬೀನ್ ಅಲ್ಲ ಕಮ್ಮೆ, ಮೂನು. ಹಿಡಿದ್ರೆ ಜಾಡ. ಆಮೇಲೆ ಪುಟ್ಮಲಿ ನೀ ಅಷ್ಟು ದೂರ ನಿಂತಿದ್ರೆ ಜಡನೇ ಹಿಡಿಯೋಕ್ಕಾಗಲ್ಲ. ನೀನು ಜಾಡ ಎಲ್ಲಿಂದ ಹಿಡಿಯೋದು? ಉಸಿ ದಂಡಕ್ಕೆ ಬಾ. ನಾನು ನಿಮ್ ದಂಡಕ್ಕೆ ಬರ್ಬೇಕು ಅಂದ್ರೆ ನೀವು ನನಗೊಂದು ಕೊಡ್ಬೇಕು. ಆಮೇಲೆ ಪುಟ್ಮಲಿ ಒಂದೇನ 1000 ಕೊಡ್ತೀನಿ, ಉಸಿ ದಂಡಕ್ಕೆ ಬಾ. ಬಾಬಣ್ಣ ನಾನು ಕೇಳೋದು ಅದಲ್ಲ. ಇನ್ನ ಅನ್ಬೇಕಮ್ಮೆ ನನ್ನ ಪ್ರಾಣ ಕೊಡ್ಲ್ಯಾ? ಕೊಡ್ತು ಅನಿ, ನನಗೆ ನಿಮ್ ಪ್ರಾಣ ಬೇಡ. ಪುಟ್ಮಲಿ ಮದುವೆ ಅದು ಏಟ್ಗೊಳ್ಳೆ ನನ್ನ ಹೃದಯನ ನಿಂಗೆ ಕೊಟ್ಬಿಟ್ಟಿನಿ, ಇನ್ಯಾನು ಕೊಡ್ಲಮ್ಮೆ? ಬಾಬಣ್ಣ ನಂಗೆ ನಿಂಗೆ ನಂಗೆ ನಿಂಗೆ 10,000 ರೂಪಾಯಿ ಕೊಡಿ. ಆಮೇಲೆ ಪುಟ್ಮಲಿ 10,000 ಏನ 1 ಲಕ್ಷ ಕೊಡ್ತೀನಿ. ಆದ್ರೆ ನೀ ಮಾತ್ರ 10 ಸೀರೆ ಎಣ್ಣೆನ ಇಳಿಸ್ಬಾರ್ದು. ಬಾಬಣ್ಣ ನಂಗೆ ಲಕ್ಷ ಬೇಡ, 10,000 ರೂಪಾಯಿ ಸಾಕು. 10,000ನೇ ಯಾಕಮ್ಮೆ? ಅದು ನಾನು ಚಂದನವ್ರ ಜೊತೆ ವ್ಯವಹಾರ ಮಾಡಕ್ಕೆ ಅನ್ನಿ. ಆಮೇಲೆ ಪುಟ್ಮಲಿ ನೀನು ಅಣ್ಣಪ್ಪನವ್ರ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾಯ? ಆ ನಾಲ್ಕನಿಂದ ದಿಕ್ ತಪ್ಪಿಸ್ತಾವ್ರೆ. ಬಾಬಣ್ಣ ಹಂಗೇನು ಇಲ್ಲ, ಚಂದನವರು ಒಳ್ಳೆ ಉಪಾಯನೇ ಕೊಟ್ಟವ್ರೆ. ಅದು ನನಗೂ ಸರಿಯಾದ ಅನ್ಸದೇನೆ. ಅದ್ಯಾನ ಓಸಿ ಹೇಳು. ಅದೇನೋ ಹೇಳ್ದಲ್ಲ ಟಿಪ್ಪನ್ ಸೆಂಟರು. ಅಮ್ಮೆ ಪುಟ್ಮಲಿ ನಿಂಗೆ ಮಾಡಕ್ ಬ್ಯಾರೆ ಏನು ಕ್ಯಾಮೆ ಸಿಕ್ನಿಲ್ವಮ್ಮೆ? ಅಟ್ಟಟ್ಟಿಗೆ ಊಟ ಹೊತ್ಕೊಂಡು ಹೋಗೋ ಕ್ಯಾಮೆ ಯಾಕೆ ಒಪ್ಕೊಂಡ? ಬಾಬಣ್ಣ ಅಡುಗೆ ಮಾಡೋದಷ್ಟೇ ನನ್ನ ಕೆಲಸ ಅನ್ನಿ. ಗಿರಾಕಿಗಳನ್ನ ಹಿಡಿಯೋದು, ಅಟ್ಟಟ್ಟಿಗೆ ತಕ್ಕದ ಊಟ ಕೊಡೋದು ಚಂದನವ್ರ ಕೆಲಸ. ಆಮೇಲೆ ಪುಟ್ಮಲಿ ಹೊಸಿ ದಂಡಕ್ಕೆ ಬಾಲಿ ಬಾ ಬಾ ಬಾ. ಗಾಡಿ ಗೊಂಬತ್ತರ ಬರ್ತಿದೆ. ಆಮೇಲೆ ಪುಟ್ಮಲಿ ನಿನಗ 10,000 ಕೊಡೋದೇನು ದೊಡ್ಡ ವಿಷಯ ಅಲ್ಲ ಕಮ್ಮೆ. ಆದ್ರೆ ನೀನು ವ್ಯವಹಾರ ಮಾಡ್ತಿದಲ್ಲ ಆ ಮನ್ಸ ಸರಿ ಇಲ್ಲ. ನಿನ್ನ ಮುಗ್ಧತೆ ಜೊತೆಗೂ ಆಟ ಆಡ್ತವ್ರೆ. ಈ ಬಿಸ್ನೆಸ್ ಎಲ್ಲ ನನ್ನಂತವ್ಗ ಕಮ್ಮೆ, ನಿನ್ನಂತವಳಿಗೆ ಅಲ್ಲ. ನೋಡೋ ಆ ಅಪ್ಪನ ನಂಬ್ಕೊಂಡು ಏನಾದ್ರು ವ್ಯವಹಾರ ಮಾಡಿದ್ರೆ ನಾನು ನಿನ್ನ ಇಬ್ರು ಮರಳಿ ಸರ್ಕಲ್ಲಿ ಬೋಂಡ ಕಟ್ತಾ ಕುತ್ಕೋಬೇಕಾಯ್ತದೆ. ನಯ್ಯವಳ ಮಾತು ನಿಂಗೆ ಈಗ ಅರ್ಥ ಆಗಲ್ಲ, ಮುಂದೊಂದು ದಿನ ಅರ್ಥ ಆಯ್ತದೆ. ಆಯ್ತು ದುಡ್ಡು ಕೊಡ್ತೀನಿ, ಬಿಸ್ನೆಸ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ಗಳು ನೋಡ್ತೀನಿ. ಬಾಬಣ್ಣ ಒಂದು ದಂಡದ ಮನೆ. ಬಿ ಯು ಎಸ್ ಐ ಎನ್ ಇ ಎಸ್ ಎಸ್. ಟ್ರಂಕ್ ಬಿಟ್ಟು ತಕ್ಕವು ಬಾಬಣ್ಣ ಕೇಳಿರಿ ಕೇಳಿರಿ, ಇದು ಹಿಡಿದ್ರಿ ಜಾಡ ಕ್ಯಾಟರಿಂಗ್ ಸರ್ವಿಸ್ ರವರ ಪ್ರಚಾರ. ಮದುವೆ ಆಗದ ನವಯುವಕರೇ, ಮದುವೆ ಆಗಿ ಹೆಂಡತಿಯನ್ನು ಬಾಣಂತನಕ್ಕೆ ಕಳಿಸಿರುವ ವಿವಾಹಿತರೇ, ಮದುವೆ ಆಗಿ ಹೆಂಡತಿ ಕೈಕೊಟ್ಟಿರುವ ವಿರಹಿಗಳೇ, ನಿಮಗೆಲ್ಲ ಒಂದು ಶುಭ ಸುದ್ದಿ, ಸಿಹಿ ಸುದ್ದಿ. ನನಗಂತೂ ಹೆಂಡತಿಯರಿದ್ದಾರೆ. ಇದೆಲ್ಲ ನೀವು ಕೇಳಿ ಖುಷಿ ಪಡುವಂತ ಸಮಾಚಾರ. ಖುಷಿ ಪಡ್ಲಿಕ್ಕೆ ಎಂತ ಮಾಡ್ತದೆ? ಜನಣ್ಣ ಎಂತಾದ್ರು ಮ್ಯಾರೇಜ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರಾ? ಮುಟ್ಟಾಳ, ಈ ನಿನ್ ಸಿಂಗಲ್ ಫೇಸ್ಗೆ ಯಾವ ಹುಡುಗಿರು ಸಿಗೋದಿಲ್ಲ. ನಿಂಗೇನಿದ್ರು ಲೈಟ್ ಕಂಬನೇ ಗತಿ. ಜಾನಿ ಅವ್ರೆ, ಇದೆಲ್ಲ ಎಂತಂದೇಳಿ ಸ್ವಲ್ಪ ಬಿಡಿಸಿ ಹೇಳೋಕ್ಕಾಗ್ದ ಮರ್ರೆ. ನಾಳೆಯಿಂದ ನಮ್ಮ ಏರಿಯಾದಲ್ಲಿ ಹಿಡಿದ್ರಿ ಜಾಡ ಕೇಟರಿಂಗ್ ಸರ್ವಿಸ್ ಶುರುವಾಗ್ತಿದೆ. ಹಿಡಿದ್ರಿ ಜಾಡುವ ಹಂಗಂದ್ರೆ ಎಂತ ಮರ್ರೆ? ಅದು ನಮ್ಮ ಪುಟ್ಟಮಲ್ಲಿ ಅವ್ರ ಕೋಡ್ ವರ್ಡ್. ಅದನ್ನೇ ನಮ್ಮ ಕೇಟರಿಂಗ್ ಗೆ ಹೆಸರಾಗಿ ಇಟ್ಕೊಂಡಿದ್ದೀವಿ. ಇದುವರೆಗೂ ನೀವು ಫುಟ್ಪಾತ್ ಅಲ್ಲಿ ಹೋಟೆಲ್ ತಿಂದು ನಾಲ್ಗೆ ಮನಸ್ಸು ಎರಡನ್ನೂ ಕೆಡಿಸ್ಕೊಂಡಿರ್ತೀರ. ಅದನ್ನು ಶುಚಿ ಮಾಡ್ಬೇಕಂತಾನೆ ಶುದ್ಧವಾದ ಊಟನ ನಾವು ಕೊಡ್ತೀವಿ. ಅದನ್ನ ನಮ್ಮ ಪುಟ್ಟಮಲ್ಲಿ ಅವರೇ ಕೈಯಾರೆ ಮಾಡ್ತಾರೆ. ಪುಟ್ಮಲ್ಲೆ, ನೀನ್ ಅಡಿಗೆ ಮಾಡ್ತೀಯ ಅಂದ್ಮೇಲೆ ಆ ಮಾತೇ ಬೇರೆ ಬಿಡಮ್ಮ. ಅಲ್ಲ, ಅವ್ರೇನೋ ಅಡುಗೆ ಮಾಡ್ತಾರೆ ಹೌದು, ಆದ್ರೆ ಅದು ನಮ್ಮ ಕೈಗೆ ಬಂದು ಸೇರುದು ಹೆಂಗೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇದೇ ಬೀದಿ ಮೂಲೆಯಲ್ಲಿ ನಿಂತಿರ್ತೀರಾ, ಒಂದು 10 ಹೆಜ್ಜೆ ಬಂದು ತಿನ್ಕೊಂಡು ಹೋಗಕ್ಕಾಗಲ್ವಾ? ಆ ವಿಜಯ್, ಲಾಟಿ ತಗೊಂಡು ಹೊಡೆದೆ ಅಂದ್ರೆ ಕೆಳಗಡೆ ಸೂಜಿ ಚುಚ್ಕೊಂಡಂಗೆ ಆಯ್ತು. ಐ ಲೈಕ್ ಇಟ್. ಆ ಕೆಲಸವನ್ನು ನನಗೆ ಮಾಡಿ ಮಾರ್ಯಾರೆ. ಕೂತ್ಕೊಳ್ಳಿಕ್ಕಾಗಬಾರ್ದು, ಮಲಗಲಿಕ್ಕಾಗಬಾರ್ದು. ನಿನ್ನನ್ನು ಎಂತ ಮನುಷ್ಯ ಅಂದಳಿ ನಾಡಲ್ಲಿ ಇಟ್ಕೊಂಡಿತ್ ಮಾರ್ರೆ. ತಗೊಂಡೋಗಿ ಕಾಡಿಗೆ ಬಿಟ್ಟು ಬರ್ತ ನಿನ್ನ. ಐ ಲೈಕ್ ಇಟ್. ಶೋಭಾನೆ ಹಾಡ್ಬೇಕಾದ್ರೆ ನಿಂದೇನೆಯ? ಅವ್ರೇನ್ ಹೇಳ್ತಾರೆ ಪೂರ್ತಿ ಕೇಳು. ಜಾನಿ ನೀನ್ ಹೇಳ. ಥ್ಯಾಂಕ್ ಯು ಶಾಸ್ತ್ರಿಗಳೇ.
ಇಷ್ಟು ಗೂಬೆಗಳ ಮಧ್ಯೆ ನೀವೊಬ್ರು ಗುಬ್ಬಚ್ಚಿ ತರ ಇದ್ದೀರಾ. ನಮ್ಮ ಊಟದಲ್ಲಿ 2 ಚಪಾತಿ, 1 ರೊಟ್ಟಿ, 2 ತರ ಪಲ್ಯ, ಮೊಸರು, ಸಾಂಬಾರು, ರಸಮ್, ಸ್ವೀಟ್ ಎಲ್ಲ ಇರುತ್ತೆ. ಒಂದೇ ತಟ್ಟಲ್ಲಿ ಇಷ್ಟೊಂದು ವೆರೈಟಿ ನೋಡಿದೀರಾ? ಖಂಡಿತ ಮಾರ್ರೆ, ಆದ್ರೂ ಉಣ್ಣಲ್ಲ. ಹಿಂದೇನವ್ರಿಗೆ ತಿನ್ನಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶ ನಮ್ಮ ಪುಟ್ಟಮಲ್ಲಿ ಅವರಿಂದ ನೆರವೇರುತ್ತಿದೆ. ನೀವು ಇಷ್ಟೊಂದು ವೆರೈಟಿಗೆ ಖರ್ಚು ಮಾಡೋ ಹಾಗೆ ಇಲ್ಲ. ಅಂದ್ರೆ ಇದನ್ನೆಲ್ಲ ನೀವು ಫ್ರೀಯಾಗಿ ಕೊಡ್ತೀರಾ? ನಾನು ಮುಖ್ಯಮಂತ್ರಿ ಆಗ್ತೀನಲ್ಲ, ಅವಾಗ ಊಟ ಭಾಗ್ಯ ಅಂತ ಶುರು ಮಾಡ್ತೀನಿ. ಅವಾಗ ಇದನ್ನೆಲ್ಲ ಫ್ರೀಯಾಗಿ ಕೊಡ್ತೀನಿ. ನಾನು ಹೇಳಿದ್ದು ತುಂಬಾ ಖರ್ಚಾಗುತ್ತೆ ಅಂತ ಅಲ್ಲ, ಒಂದು ಊಟಕ್ಕೆ 50 ರೂಪಾಯಿ ಅಷ್ಟೇ. 50 ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ಆಯ್ತಪ್ಪ. ಅದೇನ್ ಜಾಸ್ತಿ ಆದ್ದು? ಪುಟ್ಟಮಲ್ಲಿ ಅವರೇ ತೊಳಿ. ಆಚೆ ನಾವ್ 2 ರೊಟ್ಟಿ ತಿನ್ಬೇಕು ಅಂದ್ರೆ 80 ರೂಪಾಯಿ ಕೊಡ್ಬೇಕು. ಅದು ಪಲ್ಯ ತಗೋತೀವಿ ಅಂದ್ರೆ 20 ರೂಪಾಯಿ ಜಾಸ್ತಿ ಕೊಡ್ಬೇಕು. ಅದಕ್ಕಿನ ಇದು ಮಟರಲ್ವೇ? ಪುಟ್ಟಮಲ್ಲಿ ಅವರದು ಮಟರಲ್ಲ, ಬೆಟರ್. ಈಗ ಹೇಳಿ, ಅದಕ್ಕಿನ ನಾವು ಕೊಡೋ ಊಟ ಕಮ್ಮಿ ಅಲ್ವೇ? ನೀವು ಅಳತಿಗೆ ತಕ್ಕಂಗೆ ಲೆಕ್ಕ ಇಡ್ತೀರಿ ಮಾರ್ರೆ. ಹೌದೌದು, ನಾನು ನನ್ನ ಹೆಂಡತಿ ಇಬ್ರು ಹೊರಗಡೆ ಹೋಟ್ಲು ಊಟಕ್ಕೆ ಹೋದ್ರೆ 500 ರೂಪಾಯಿ ಖರ್ಚಾಗತ್ತೆ. ಅದಕ್ಕೆ ನಾನೇ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ. ಶಾಸ್ತ್ರಿಗಳೇ, ನಿಮ್ಮನೆಗೆ ಅಡುಗೆ ನೀವೇ ಮಾಡುದಾ? ಹೌದೌದು, ಯಾಕೆಂದ್ರೆ ನನ್ನ ಹೆಂಡತಿಗೆ ಚಿಕ್ಕ ವಯಸ್ಸು, ಒಗ್ಗರಣೆ ಹಾಕಕ್ ಬರಲ್ಲ. ಅದಕ್ಕೆ ನಾನೇ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ. ಸದ್ಯ ತಿನ್ನಕ್ಕಾದ್ರೂ ಬರ್ತಾ? ಏ ಚಕ್ಲ, ಸುಮ್ಮನೆ ನಿಂತ್ಕೊಳ್ಳೋ. ನೀನ್ ಹೀಗೆ ಮಾತಾಡ್ತಿದ್ರೆ ನಿನ್ನ ಜೀವನ ಪೂರ್ತಿ ಒಂಟಿ ಆಗಿರ್ಬೇಕು ಅಂತ ಕುಟ್ಟಿ ಶಾಪ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಈ ಕುಂತಿ ಸಾಪ ಕೇಳಿದ್ದೇನೆ, ಇದ್ಯಾವುದು ಮರ್ರೆ ಕುಂತಿ ಸಾಪ? 500 ರೂಪಾಯಿ ದಕ್ಷಿಣೆ ತಂದ್ಕೊಡು, ನಾನು ಡೀಟೇಲ್ ಆಗಿ ಹೇಳ್ತೀನಿ. 500 ರೂಪಾಯಿ ಇದ್ರೆ ಪುಟ್ಟಕ್ಕನ ಹೋಟ್ಲಲ್ಲಿ 10 ದಿವಸ ಒಟ್ಟರಾಸಿ ಮುಕ್ಕಬಹುದು. ಪುಟ್ಟಮಲ್ಲಿ ಅವರೇ, ನಿಮ್ಮೆಲ್ಲಾ ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಇದೆ. ಹಿಡಿದ್ರಿ ಜಾಳ ಕೇಟರಿಂಗ್ ಸರ್ವಿಸ್ ಅಲ್ಲಿ ಊಟ ಮಾಡಿ ಮಜಾ ಉಡಾಯಿಸಿ. ಮೊದಲ 10 ಬುಕ್ಕಿಂಗ್ಗೆ 1 ಸ್ವೀಟ್ ಎಕ್ಸ್ಟ್ರಾ ಇರುತ್ತೆ. ಅಲ್ಲ ಮಾರ್ರೆ, ನೀವು ಬುಕ್ಕಿಂಗ್ ಅಂದಲ್ಲಿ ಹೇಳ್ತೀರಲ್ಲ, ಅದನ್ನೆಲ್ಲ ಎಲ್ಲಿ ಮಾಡ್ತೀರಿ? ಅದು ನಾನೇ ನಮ್ಮ ಮಟ್ಟಿಗೆ ಮಾಡ್ಕೊತೀನಿ ಅಲ್ಲಿ. ಓಯ್ ಜಾನಿಪಾಯ್, ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸ್ನಲ್ಲಿ ನನಗೆಂತಾದ್ರೂ ಕೆಲಸ ಸಿಗ್ಬೋದಾ? MD ಪೋಸ್ಟ್ ಖಾಲಿ ಇತ್ತು, ಈಗ ಫಿಲ್ ಆಗೋಯ್ತು. ಪಾತ್ರೆ ತೊಳೆ ಕೆಲಸ ಇದೆ, ಮಾಡ್ತೀಯಾ? ಪಾತ್ರೆ ತುಳ್ಳಿ ಕೆಲಸವಾ? ಸುಮ್ಮನೆ ತಮಾಷೆ ಮಾಡ್ದೆ ಕಣ. ಕ್ಯಾರಿಯರ್ ಬಾಯ್ ಕೆಲಸ ಇದೆ, ಮಾಡ್ತೀಯಾ? ಕ್ಯಾರಿಯರ್ ಬಾಯ್ ಕೆಲಸ, ಐ ಲೈಕ್ ಇಟ್. ಖಂಡಿತ ಮಾಡ್ತೇನೆ. ಸಂಬಳ ಎಷ್ಟು ಕೊಡ್ಬೇಕು? ದಿನಕ್ಕೆ 4 ಸಾಕ್. ಆಮೇಲೆ ಪುಟ್ಮಲೆ, ಪುಟ್ಮಲೆ. ಬಾಬಣ್ಣ, ಒತ್ತರೆ ಯಾಕೆ ಹಿಂಗ್ ಕಿರ್ಚಾಡ್ತಾ ಇದೀರಿ? ಅಲ್ಲ ಕಮ್ಮೆ, ನೀ ಮಾಡೋ ಕೆಲಸ ನೋಡ್ರಿ ಕಿರ್ಚಾಡ್ದೆ ನಿನ್ ಜೊತೆ ಡು ಎತ್ತಾಡಕ್ಕದ್ದ. ನುಲಗ ಚಿಕ್ಕಿ, ಅದಕ್ಕಮ್ಮೆ ಇಷ್ಟು ದಿನ ಒತ್ತರೆ ಎದ್ದೆಟ್ಕಲೆ 2 ಗ್ಲಾಸ್ ಟೀ ತಂದು ಕೊಡ್ತಾ ಇದ್ದೆ. ಇವತ್ತು 1 ಗ್ಲಾಸ್ ಟೀ ಇಲ್ಲ. ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾಷ್ಟ ತಂದು ಇಟ್ಬಿಡ್ತಾ ಇದ್ದೆ. ಇವತ್ತು ಅದು ಇಲ್ಲ. ಯಾನ ಇದೆಲ್ಲ? ಬಾಬಣ್ಣ, ಅದು ಅಡ್ಗೆ ಮನೇಲಿ ಹೊಸಿ ಕೆಲಸ ಇತ್ತು ವಾನಿ. 3 ಜನ ಕಡ್ಗ ಮಾಡಕ್ ಎಷ್ಟೊತ್ತು ಬೇಕಮ್ಮೆ? ಬಾಬಣ್ಣ, ನಾನು ಅಡ್ಗೆ ಮಾಡ್ತಿದ್ದು ಬರೀ 3 ಜನಕ್ಕಲ್ಲ, ಸೆಂಟ್ರಲ್ ಸರ್ವಿಸ್ಗೆ. ಅದು ಸೆಂಟ್ರಲ್ ಸರ್ವಿಸ್ ಅಲ್ಲ ಕಮ್ಮೆ, ಕ್ಯಾಟರಿಂಗ್ ಸರ್ವಿಸ್. ಹಿಡಿದ್ರಿ ಚಾಡ. ಚಾದ ಹಿಡಿದ್ರೆ ಸಾಕು, ಹೋಗಿ ನಾಷ್ಟ ತಕೊಂಬೋಗೋ. ಒಟ್ಟಷ್ಟು ಪ್ರಾಣ ಹೋಯ್ತಾ ಇದೆ. ಹಾಕಬತ್ತೀನಿ ರೀ. ಹಲೋ ಪಾರ್ಟ್ನರ್, ನಮ್ಮ HJ ಕ್ಯಾಟರಿಂಗ್ ಸರ್ವಿಸ್ಗೆ 50 ಊಟದ ಆರ್ಡರ್ ಸಿಕ್ಕಿದೆ. ಅದಿನ್ನೂ ಜಾಸ್ತಿ ಆಗೋ ಲಕ್ಷಣನೂ ಇದೆ. ಹಂಗಂದರ್ಯಾ, ಇದೆಲ್ಲ ನಂಜುಂಡೇಶ್ವರ ದಯೆ ಅನ್ನಿ. ಓ ಅಣ್ಣಪ್ಪನವ್ರೆ, ಏನ್ ಆಟಗುಳಿ ಆಡ್ತಾ ಇದಾರೆ? ನೋಡ್ರ, ಇದು ಆಟಗುಳಿ ಅಲ್ಲ, ಬಿಸ್ನೆಸ್ ಮೀಟಿಂಗ್. ನೀವು ಮರ್ತಿದಾರೆ ಅನ್ನಿಸ್ತಾ ಇದೆ. ಇದು ನನ್ನ ಟೀ. ನೋಡ್ರೆ, ನೀವು ಮರ್ತಿದ್ರ ಅನ್ಸುತ್ತೆ. ಇದು ನನ್ನ ಪಾರ್ಟ್ನರ್ ಮನೆನೂ ಹೌದು. ನೀವು ಇನ್ನೊಂದು ಮರ್ತಿದಾರೆ ಅನ್ನಿಸ್ತಾ ಇದೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರು ನನ್ನ ಲೈಫ್ ಪಾರ್ಟ್ನರು. ಈ ಮರ್ತಿರೋದ್ರ ಬಗ್ಗೆ ಎಲ್ಲ ನಾನು ಚಿಂತೆ ಮಾಡಲ್ಲ, ಅಷ್ಟು ಟೈಮು ಇಲ್ಲ. ಅದೇ ಪುಟ್ಮಲಿ, ಜಾನಮೇದು. ಬಾಬಣ್ಣ, ಯಾಕೆ ರೇಗಾಡರಿ? ಚಂದನ್ ಅವ್ರು ಬಂದಿರೋದು ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಅನ್ನಿ. ಅದಕ್ಕಮ್ಮೆ ಗಂಡ ಹಸ್ಕೊಂಡು ಸಾಯ್ತವನೆ. ಬಿಸ್ನೆಸ್ ಅಂತೆಲ್ಲ ಮೀಟಿಂಗ್ ಮಾಡ್ರಿ. ನಿಮ್ಮನ್ನ ಯಾರ್ರಿ ಹಸ್ಕೊಂಡಿರೋ ಕೇಳಿದ್ದು? ಒಳಗಡೆ ಬೇಜಾನ್ ತಿಂಡಿ ರೆಡಿ ಇದೆ, ಹಾಕೊಂಡು ತಿನ್ನೋ ತಾನೆ. ತಿನ್ನೋದ್ರ ಬಗ್ಗೆ ನಿಮ್ ಕಲಿ ಓಡಿಸ್ಕೊಂಡು ಕಲಿಬೇಕಾಗಿಲ್ಲ. ಹೊರದಾಗಿಂದ ಅದನ್ನೇ ಮಾಡಿರೋದು ಅಂತ ಗೊತ್ತು ಬಿಡಿ. ಏನಂದ್ರೆ ನಮ್ಗೆ ಬೇಡದೇ ಇರೋ ವಿಷಯ ಮಾತಾಡೋಷ್ಟು ಟೈಮ್ ಇಲ್ಲ. ಪ್ಲೀಸ್, ನಮ್ಮ ಬಿಸ್ನೆಸ್ ಮೀಟಿಂಗ್ಗೆ ಡಿಸ್ಟರ್ಬ್ ಮಾಡಬೇಡಿ. ಓ ಬಾಬಣ್ಣ, ನಾವು ಮಾತಾಡಕ್ ಅವಕಾಶ ಕೊಡಿ. ಮಲ್ಲಿ ಅವರೇ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ನಾವು ಈ ಆರ್ಡರ್ ನಾವು ಸರಿಯಾದ ಟೈಮಿಗೆ ತಲುಪಿಸ್ಬೇಕು. ಹಂಗೆ ಮಾಡವು. ಪುಟ್ಟಮಲ್ಲಿ ಅವರೇ, ಈ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಅಯ್ಯೋ, ಎಲ್ಲರೂ ಹೋಗೋಣ. ಅದಕ್ಕೇನಂತೆ, ಬನ್ನಿ ಅಡ್ಗೆ ಮನೆಗೆ ಹೋಗವು. ನೋಡ್ರೆ,
ನೀವು ತಿನ್ಕೊಂಡೇ ಹೋಗಿ. ಹೇಳಿ ಪಾಲಿಡಲ್ ನಾಗೇಶ್ ಅವರೇ, ಏನು 20 ಊಟ ಬೇಕಾಗಿತ್ತಾ? ಖಂಡಿತ ಕಳಿಸ್ತೀನಿ. ಎಸ್ ಎಸ್, ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ನಾನು ಖಂಡಿತ ಬೆಳಿತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಹಾಯ್ ಹೆಂಡತಿ ಹತ್ರ ಈ ತರ ಮಾತಾಡ್ಸೋದಾ? ಹಾಯ್ ಅಂದ್ರೆ ತಪ್ಪಾ? ಸರಿ ಬಾಯ್. ಜಾನಿ, ನಾನು ನೋಡ್ತಾನೆ ಇದ್ದೀನಿ, ಬೆಳಗಿಂದ ನೀವು ಕಾಣಿಸ್ತಾನೆ ಇಲ್ಲ. ಯಾಕೆ ನನ್ನಿಂದ ಏನಾದ್ರು ಆಗ್ಬೇಕಾಗಿತ್ತಾ? ಆಗ್ಬೇಕಿತ್ತಾ? ಜಾನಿ, ನೀವು ತುಂಬಾ ಬದಲಾಗಿದ್ದೀರಾ. ಅಲ್ಲಿಂಗ್ ನಾನ್ ಬದಲಾಗಿಲ್ಲ, ನನ್ನ ಕೆಲಸ ಬದಲಾಗಿದೆ. ಅಂದ್ರೆ ನಾನು ಪುಟ್ಮಲ್ಲಿ ಅವರು ಸೇರಿ ಹಿಡಿದ್ರಿ ಜಾಡ ಕ್ಯಾಟ್ರಿಂಗ್ ಸರ್ವಿಸ್ ಶುರು ಮಾಡಿದೀವಿ. ಗೊತ್ತು, ಬೆಳಗ್ಗೆ ನೀವು ಅನೌನ್ಸ್ಮೆಂಟ್ ಮಾಡುವಾಗ ನಾನು ಕೇಳಿಸ್ಕೊಂಡೆ. ಗೊತ್ತಿದ್ದು ಮತ್ತೆ ಕೇಳ್ತಿದ್ಯಾ? ನೀವು ಮಾಡ್ತಿರೋ ಕೆಲಸನ ನಿಮ್ ಬಾಯಿಂದನೇ ಕೇಳಿಸ್ಕೋಬೇಕು ಅಂತ ಆಸೆ ಆಯ್ತು. ಈಗ ಗೊತ್ತಾಯ್ತಲ್ಲ, ಈಗ ಹ್ಯಾಪಿನಾ? ವೆರಿ ಹ್ಯಾಪಿ ಜಾನಿ. ಡಾರ್ಲಿಂಗ್, ನಾನು ಹೇಳ್ತಿರ್ಲಿಲ್ವಾ ಒಂದಲ್ಲ ಒಂದಿನ ನೀನು ನನ್ನನ್ನು ಮಾತಾಡ್ಸೋದಕ್ಕೆ ಅಪಾರ್ಟ್ಮೆಂಟ್ ತಗೋಬೇಕು ಅಂತ? ಆ ಕಾಲ ಹತ್ರ ಬಂದಿದೆ. ಹೆಂಡತಿಗೆ ಅಪಾಯಿಂಟ್ಮೆಂಟಾ? ಜಾನಿ, ಒಂದ್ಸರಿ ಹಾರಿದ ತಕ್ಷಣ ಆಕಾಶನ ಸಿಕ್ತು ಅಂತ ಅನ್ಕೋಬೇಡಿ, ಇನ್ನು ಹಾರೋದು ತುಂಬಾ ಇದೆ. ಎನಿವೇಸ್, ನಿಮ್ ಕೆಲ್ಸಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಕಿಚನ್ ಅಲ್ಲಿ ಪಾತ್ರೆಗಳಿವೆ, ತೊಳೆದಿಟ್ಬಿಡಿ. ನೋ, ಐ ಆಮ್ ವೆರಿ ಬ್ಯುಸಿ. ಹಲೋ, ನಾಶ್ರೀ ಮುರಳಿ ಅವರೇ, ಹೇಳಿ. ಏನು 50 ಊಟ ಬೇಕಾಗಿತ್ತಾ? ಖಂಡಿತ ಕಳಿಸ್ತೀನಿ. ನೋ ಪ್ರಾಬ್ಲಮ್, ನಾನೇ ಮನೆ ಕೆಲಸ ಎಲ್ಲ ಮಾಡ್ತೀನಿ.